ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಪೂಜಾ ಶಿವಕುಮಾರ್. ಎಸ್ ವೀಕ್ಷಕರೇ, ಬಿಗ್ ಬಾಸ್ ಸೀಸನ್ 12ರ ಸ್ಪರ್ಧಿ ಹಾಗೂ ವಿನ್ನರ್ ಗಿಲ್ಲಿ ಅವರ ಮೇಲೆ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇರುವಂಥದ್ದು. ಸರ್ಕಾರಿ ಶಾಲೆ H8 ಸಿನಿಮಾದ ಚಿತ್ರತಂಡ ಒಂದಷ್ಟು ಆರೋಪಗಳನ್ನು ಮಾಡಿರುವಂಥದ್ದು ಗಿಲ್ಲಿ ಅವರ ಮೇಲೆ. ಅಂದ್ರೆ ಪ್ರಮೋಷನ್ಗೆ ಬಂದಿಲ್ಲ, ಹೀಗೆ ಒಂದಷ್ಟು ವಿಚಾರಗಳಲ್ಲಿ ಆರೋಪ ಮಾಡಿರುವಂಥದ್ದು. ಎಸ್, ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡಿಸ್ತಾ ಹೋಗೋಣ. ಸರ್ಕಾರಿ ಶಾಲೆ H8 ಸಿನಿಮಾದ ಡೈರೆಕ್ಟರ್ ಗುಣ ಅವರು ಇದ್ದಾರೆ ನಮ್ಮ ಜೊತೆಗೆ. ಸರ್ ನಮಸ್ತೆ. ಓಕೆ ಮೇಡಮ್, ಇನ್ನೊಂದು ಈಗ ಹೇಳಿದ್ರಲ್ಲ ಏನು ಮೇಡಮ್, ಅದು ಆರೋಪಗಳು. ಆರೋಪ ಅಲ್ಲ ಮೇಡಮ್, ಅದು ರಿಕ್ವೆಸ್ಟ್ ಮಾಡಿದ್ದೀವಿ ಅಷ್ಟೇ. ಯಾಕೆ ಅಂತಂದರೆ ನಾವು ತುಂಬ ಸರಿ ಕಾಲ್ ಮಾಡಿದ್ದೀವಿ. ಅಂದರೆ ಕಾಲ್ ರಿಸೀವ್ ಮಾಡದೇ ಇದ್ದಾಗ ಅದೊಂದು ಮಾತಾಡ್ಸೋ ಪ್ರಯತ್ನ ಮಾಡಿದ್ದೀವಿ. ಯಾಕಂದರೆ ಅವರು ನಮ್ಮ ಮನೆಯವರು ಇದ್ದಂಗೆ ಮೇಡಮ್ ಅವರು, ಓಕೆನಾ. ಸಿಗದೇ ಇದ್ದಾಗ ನಾವೇನು ಮಾಡಿದ್ದೀವಿ, ಈ ಚೇಂಬರ್ ಹತ್ರ ಅವ್ರ ಹತ್ರ ಒಂದು ಸರಿ ಕಾಲ್ ಮಾಡಿಸೋಣ ಅಂತ ಹೋದ್ವಿ. ಅವರು ಕಾಲ್ ಮಾಡಿದರು, ಒಂದು 3-4 ಟೈಮ್ಸ್ ತುಂಬ ಸರಿ ಕಾಲ್ ಮಾಡಿದರು. ಬಟ್ ಅಲ್ಲೂ ಇದಾಗಲಿಲ್ಲ. ಅವ್ರು ಏನಂತ ಹೇಳಿದರು, ಒಂದು ಲೆಟ್ರೇಡಲ್ಲಿ ಬರ್ಕೊಂಡು ಕೊಡಿ ಅಂತಂದರು. ಸರ್ ಲೆಟ್ರೇಡ್ ಎಲ್ಲ ಏನು ಬೇಡ ಸರ್, ಒಂದು ವೈಟ್ ಶೀಟಲ್ಲಿ ನಾರ್ಮಲಾಗಿ ಬರ್ಕೊಂಡು ಕೊಡ್ತೀವಿ, ಅದನ್ನು ಕೋರಿಯರ್ ಮಾಡ್ತೀವಿ ನಾವು ಅಂತ ಅವ್ರು ಹೇಳಿದರು. ಅಂದರೆ ಕೋರಿಯರ್ ಮಾಡಿದಾಗ ಏನಾಗುತ್ತೆ, ಅವ್ರ ಊರ ಹೆಸರು ಹಾಕಿ ಅದಕ್ಕೆ ಕೋರಿಯರ್ ಮಾಡಿದಾಗ ನಿಮ್ದು ರಿಕ್ವೆಸ್ಟ್ ಏನಿದೆ ಅದು ನೋಡಿ ಅವ್ರು ಅಟ್ಲೀಸ್ಟ್ ಈಗ, ಯಾಕಂತಂದರೆ ಈಗ ಫೋನ್ ಕಾಲ್ಗೂ ಸಿಗಲಿಲ್ಲ, ಇನ್ನೊಂದು ಕಾಲ್ಗೂ ಸಿಗದೇ ಇದ್ದಾಗ ಪತ್ರ ಬರ್ದಂತೆ ಮೇಡಮ್, ಅಷ್ಟೇ. ಪತ್ರ ಬರೆದು ಯಾವುದೇ ಕಂಪ್ಲೇಂಟ್ ಅಲ್ಲ, ಇನ್ನೊಂದಲ್ಲ, ಅದನ್ನು ಅವ್ರು ಕೋರಿಯರ್ ಮಾಡ್ತಾರೆ. ಅವ್ರು ಅದನ್ನು ಓದಿದಾದ್ಮೇಲೆ ಮನೆಗಳಲ್ಲಿ ಯಾರಾದರೂ ಡೈರೆಕ್ಟಾಗಿ ತಲುಪಿಸಿದಾಗ ಏನಾಗುತ್ತೆ, ಅದಕ್ಕೇನಾದರೂ ಒಂದು ರೆಸ್ಪಾನ್ಸ್ ಮಾಡ್ತಾರೆ ಅಂತ ಮಾಡಿದ್ದು. ನಿಮ್ಗೇನು ಅನ್ಸುತ್ತೆ ಮೇಡಮ್ ಇದು? ಸರ್ ಇಲ್ಲ, ಹೌದು. ಒಂದು ಸಿನಿಮಾ ಗೆಲ್ಲಬೇಕು ಅಂತ ಅಂದ್ರೆ ಅದರಲ್ಲಿ ಬಹಳಷ್ಟು ಜನರ ಪರಿಶ್ರಮ ಇರುತ್ತೆ. ಐ ಟೋಟಲಿ ಅಗ್ರಿ. ಬಟ್ ನೀವು ಈ ಹಿಂದೆ ಅವ್ರಿಗೆ ಬಿಗ್ ಬಾಸ್ ಹೋಗೋದಕ್ಕೂ ಮುಂಚೆ ಈ ಸಿನಿಮಾದ ಬಗ್ಗೆ ಹಿಂಗ್ ರಿಲೀಸ್ ಆಗತ್ತೆ, ಆ ಥರದ್ದು ಏನಾದರೂ ಮಾಹಿತಿ ಕೊಟ್ಟಿದ್ರಾ ಸರ್? ಇಲ್ಲ ಮೇಡಮ್, ಯಾಕೆಂತಂದ್ರೆ ಬಿಗ್ ಬಾಸ್ ಹೋಗೋದಕ್ಕಿಂತ ಮುಂಚೆ ನಮಗೆ ಡೇಟ್ ಇನ್ನೂ ಫಿಕ್ಸ್ ಆಗಿರಲಿಲ್ಲ. ಬಿಗ್ ಬಾಸ್ ಒಳಗಡೆ ಹೋದ್ಮೇಲೆ ಫಿಕ್ಸ್ ಆಗಿದ್ದದು ಡೇಟು. ಬಿಗ್ ಬಾಸ್ ಒಳಗಡೆ ಹೋದ್ಮೇಲೆ ರಿಲೀಸ್ ಡೇಟ್ ಕನ್ಫರ್ಮ್ ಆದಮೇಲೆ, ರಿಲೀಸ್ ಡೇಟ್ ಕನ್ಫರ್ಮ್ ಆಗೋದಕ್ಕಿಂತ ಮುಂಚೆನೂ ಅವ್ರ ಮನೆ ಹತ್ರ ಹೋಗಿ, ಮತ್ತು ಅದೇ ಟೈಮಲ್ಲಿ ಬಿಗ್ ಬಾಸ್ ಬೇರೆ ಸ್ಟಾರ್ಟ್ ಆಗಿತ್ತು ಅವಾಗಲೇ ಓಪನಿಂಗು. ಅವಾಗ ಅವ್ರ ತಂದೆ ತಾಯಿ ಹತ್ರ ಹೋಗಿ ಅಲ್ಲೆಲ್ಲ ಬಿಗ್ ಬಾಸ್ ವಿಚಾರವಾಗಿ ಒಂದು ಸ್ವಲ್ಪ ಮಾತಾಡಿ, ಅದಕ್ಕೆ ನಮ್ಮ ಟೀಮ್ನವ್ರು ಎಷ್ಟು ಸಪೋರ್ಟ್ ಮಾಡಬೇಕು ನಾವು ಮಾಡಿದ್ದೀವಿ. ನಮ್ಮ ಗುಣ ಅರಿಯಬ್ಬೆ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಆಗಿರ್ಬೋದು, ಫೇಸ್ಬುಕ್ ಆಗಿ ತೆಗೆದು ನೋಡಿ. ಯಾಕೆ ಅಂತಂದರೆ ಇದುವರೆಗೂ ಗಿಲ್ಲಿ ನಟ ಅವ್ರನ್ನ ಎಲ್ಲೂ ಬಿಡ್ಕೊಂಡು ಕೊಟ್ಟಿಲ್ಲ. ಯಾಕೆಂದರೆ ನಾವು ಆ ಥರ ಇದ್ವಿ ಮೇಡಮ್, ಮುಂಚೆ ಚೆನ್ನಾಗೇ ಇದ್ವಿ. ಅವರು ಯಾಕಂದರೆ ಶೂಟಿಂಗ್ ಬರೋದಕ್ಕಿಂತ ಮುಂಚೆ, ಅಂದರೆ ಶೂಟಿಂಗು ನಮ್ಮ ಮನೆಗೂ ಬಂದಿದ್ದಾರೆ, ತುಂಬ ಎಲ್ಲ ಕಡೆ ಅಂದರೆ ಒಡನಾಟ ತುಂಬ ಇತ್ತು. ಯಾಕಂದರೆ ನಾವು ಈ ಪಾರ್ಟ್ 2 ಸಿನಿಮಾ ಕೂಡ ನಾನು ಮಾತಾಡಿದ್ದೀನಿ. ಇನ್ನೊಂದು ಸಿನಿಮಾ ಬೇರೆನೇ ಆಫರ್ ಇತ್ತು. ಯಾರು ಆ್ಯಕ್ಚುಲಿ ಅವ್ರು ಸರ್ ಯಾಕೋ ಫೋನ್ ಪಿಕ್ ಮಾಡ್ತಾ ಇಲ್ಲ, ನಿಮ್ಮ ಕಡೆಯಿಂದ ಒಂದು ಸರಿ ಮಾಡಿ ಅಂತ ಹೇಳಿದರು. ನಾವು ಫೋನ್ ಮಾಡಿದಾಗ ಫಸ್ಟ್ ಕಾಲ್ಗೇನೆ ರಿಸೀವ್ ಮಾಡಿ ಮಾತಾಡಿದ್ರು ನನ್ನ ಹತ್ರನ. ಹಿಂಗೆ ಇದು ಹೀರೋ ಆಗೇನೋ ನಿಮ್ಮನ್ನೊಂದು ಈ ಕ್ಯಾರೆಕ್ಟರ್ ಕೇಳ್ತಾ ಇದ್ದಾರೆ ಫಸ್ಟು ಅಂತ ಅಂದ್ಬಿಟ್ಟು. ಅವ್ರ ಹೆಸರು ಆಯುಷ್ ಅಂತನೋ ಏನೋ ಸಮಥಿಂಗ್ ಏನೋ ಇದೆ, ನನಗೇನೋ ಮಾರ್ಸೋದಂಗೆ ಇದೆ, ಆಯುಷ್ ಅನ್ಸುತ್ತೆ ಮೇ ಬಿ. ಆ ಡೈರೆಕ್ಟ್ರು ಬಂದ್ಬಿಟ್ಟು ಈಗ ಅದು ಮುಂಚೆ 2-3 ಸಿನಿಮಾ ಮಾಡಿದ್ದಾರೆ. ಅವರು ಒಂದು ಕೇಳಿ ಸರ್ ಅಂತ ಹೇಳಿದರು. ಅವ್ರನ್ನೂ ನಾನು ಇಲ್ಲಿ ಶಂಕರ್ ಸ್ಟಾರ್ ಸ್ಟುಡಿಯೋ ಅಂತ ಇದೆ ಇಲ್ಲಿ ಕೊಟ್ಟಿಗೆಪಾಳ್ಯದಲ್ಲಿ, ಅವ್ರು ಅಲ್ಲಿಗೇನೆ ನಾನು ಕಳ್ಸ್ಕೊಂಡು ಕೊಟ್ಟೆ. ಯಾಕಂತಂದರೆ ನಮಗೆ ತುಂಬ ಖುಷಿ, ಅವ್ರು ಹೀರೋ ಆದರೆ ಇನ್ನೂ ಒಂದು ನಮಗೂ ಪ್ಲಸ್ಸು. ಇನ್ನೊಂದೇನಂದರೆ ನಮ್ಮ ಜೊತೆ ಗೆಳೆಯ ಇದ್ದಂಗೆ ಅಲ್ವಾ, ನಮಗೆ ತುಂಬ ಖುಷಿ ಅವ್ರು ಬೆಳೆಯೋದಂದ್ರೆ. ಯಾಕಂದರೆ ನಾವು ಅವ್ರ ಅಭಿಮಾನಿನೇ ಮೇಡಮ್, ಅದ್ರಲ್ಲಿ ಇನ್ನೊಂದೇನಿಲ್ಲ. ಯಾಕಂದರೆ ನಾನು ಈ ಸಿನಿಮಾದಲ್ಲಿ ಕೊಟ್ಟಾಗ ಅವ್ರು ನಲ್ಲಿ ಮೂಳೆದು ಯಾವುದೋ ಒಂದು ಇದು ಮಾಡಿದ್ರು, ನಮಗೆ ತುಂಬ ಇಷ್ಟ ಆಯಿತು. ಅದನ್ನ ನೋಡೇ ಅವ್ರ ಮುಖಾಂತರ ಸರ್ಕಾರಿ ಶಾಲೆಗಳಿಗೆ ಒಂದು ಮೆಸೇಜ್ ಕೊಡಬೇಕು ಅನ್ನೋದೊಂದು ಇದಿತ್ತು. ಯಾಕಂದರೆ ಈಗ ನನಗೆ ಆ್ಯಕ್ಚುಲಿ ಒಂದು 3 ಪಾಯಿಂಟ್ ಬರ್ತಾ ಇದೆ. ಯಾಕೆ ಅಂತಂದರೆ, ಒಂದು ಪಾಯಿಂಟ್ ಬಂದ್ಬಿಟ್ಟು ಗಿಲ್ಲಿ ಫೋಟೋನ ತುಂಬ ಹೈಲೈಟ್ ಮಾಡಿದ್ರಾ, ಯಾಕೆ ಹೈಲೈಟ್ ಮಾಡಿದ್ರಿ, ಅವ್ರು ಚಿಕ್ಕದಾಗೆ ಮಾಡ್ಬೋದಿತ್ತಲ್ಲ ಅಂತಂದು ಹೇಳಿದರು. ಯಾಕೆ ಅಂತಂದರೆ ಆ ಪಾಯಿಂಟಿಗೆ ನಾನು ಉತ್ತರ ಕೊಡೋದೇನಂತಂದರೆ, ನನಗೂ ಅವ್ರಿಗೂ ತೂಕ ಹಾಕಿದಾಗ ತುಂಬ ದೊಡ್ಡ ಆರ್ಟಿಸ್ಟ್ ಮೇಡಮ್. ಇವತ್ತು ನಾವು ರೇಂಜಿಗೆ ಬೆಳೆಯೋಕ್ಕೂ ಆಗಲ್ಲ, ಬೆಳೆಯೋಕ್ಕೆ ಸಾಧ್ಯನೂ ಇಲ್ಲ, ಓಕೆನಾ. ಅಂಥ ದೊಡ್ಡ ಆರ್ಟಿಸ್ಟ್ನ ಇನ್ನೊಬ್ಬರು ಹೀರೋ ಫೋಟೋನ ದೊಡ್ಡದಾಗಿ ಇಟ್ಟು ಅವ್ರನ್ನ ಚಿಕ್ಕದಾಗಿ ಇಡೋಕ್ಕೆ ನಮಗೆ ಇಷ್ಟ ಆಗಲಿಲ್ಲ ಮೇಡಮ್, ಓಕೆನಾ. ಸೊ ಅದೇ ಕಾರಣಕ್ಕೆ ಅವ್ರ ಪೋಸ್ಟ್ರು ದೊಡ್ಡದು ಮಾಡಿದ್ವಿ. ಹಂಗಂತ ಅಂದ್ಬಿಟ್ಟು ಅವ್ರದ್ದೇನು ಪಾತ್ರ ಏನೋ ತುಂಬ ಸೆಕೆಂಡಲ್ಲಿ ನಿಮಿಷದಲ್ಲಿ ಬಂದೋಗಂಥ ಕ್ಯಾರೆಕ್ಟರ್ ಅಲ್ಲ. ತುಂಬ ಸರ್ಕಾರಿ ಶಾಲೆಗಳಿಗೆ ತುಂಬ ಮೆಸೇಜ್ ಕೊಟ್ಟಿದ್ದಾರೆ. ಆ ಸಿನಿಮಾನ ನೋಡಿ ಸರ್ಕಾರಿ ಶಾಲೆಗಳನ್ನ ಉಳಿಸೋದ್ರ ಬೆಳೆಸೋದ್ರ ಬಗ್ಗೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಜನಗಳೆಲ್ಲ ಬಂದು ನೋಡಬೇಕು ಮೇಡಮ್, ಅಷ್ಟೇ. ಸರ್, ಈಗ ಒಳ್ಳೆ ಸಿನಿಮಾ, ಕೇಳಿದಷ್ಟು ಸಂಭಾವನೆ ಕೂಡ ಕೊಟ್ಟಿದ್ದೀವಿ, ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇಷ್ಟೆಲ್ಲ ಇದ್ದಾಗ ಯಾಕೆ ಗಿಲ್ಲಿ ಅವರು ನಿರಾಕರಿಸ್ತಿರ್ಬೋದು? ಯಾಕಂದ್ರೆ ಅವ್ರಿಗೆ ಸಿಕ್ಕಿರುವಂತಹ ಅವಕಾಶಗಳು, ನೇಮು ಫೇಮು, ಆ ಕಾರಣಕ್ಕೇನಾದ್ರೂ ಇದನ್ನ ಮಾಡ್ತಾ ಹೋದ್ರ, ಹೇಗೆ ನೆಗ್ಲೆಕ್ಟ್ ಮಾಡ್ತಾ ಹೋದ್ರ ನಿಮ್ಮನ್ನ, ಹೇಗೆ ಅಂತ? ಇಲ್ಲ ಮೇಡಮ್, ನನಗೇನು ಆ ಥರ ಏನು ಅನ್ನಿಸ್ತಾ ಇಲ್ಲ. ಯಾಕಂದರೆ ತುಂಬ ಸಿಂಪಲ್ ಪರ್ಸನ್ನು. ಎಲ್ಲ ತಗೋ ಏನು ಎಲ್ಲರಿಗೂ ಯಾರೇ ಸಿಕ್ಕಿರೋ ತುಂಬ ಅವ್ರಂದರೆ ಬಡವ್ರ ಮಕ್ಕಳು ಬೆಳಿಬೇಕು ಅಂತಾರಲ್ಲ, ಅದೇ ರೀತಿಯಲ್ಲೇ ಇದ್ದಾರೆ. ಬಟ್ ಅದು ಯಾಕೆ, ಅಟ್ಲೀಸ್ಟ್ ನನಗೆ ಈಗಲೂ ನನಗೆ ಅದ್ರ ಬಗ್ಗೆ ಕ್ಲಾರಿಟಿನೇ ಇಲ್ಲ. ಯಾಕಂದರೆ ನಾವು ಅವ್ರ ಹತ್ರ ಮುಂಚೆ ಮಾತಾಡಿದಾಗಲಿ, ಆದರೆ ಅಂದರೆ ಅವ್ರು ಏನಂದರೆ, ನಾವು ನೈಟೆಲ್ಲನ ಎಲ್ಲ ಜಮೀನುಗಡೆ ಅಲ್ಲಿ ಇಲ್ಲಿ ಸಿಕ್ಕಾಬಟ್ಟೆ ಅಡ್ಡಾಡ್ಬಿಟ್ಟಿದ್ದೀವಿ ನಾವು. ಅವರು ತುಂಬ ಒಡನಾಟ ತುಂಬ ಇದೆ. ಆದರೆ ಯಾಕೆ ಏನು ಕಾಲ್ ಪಿಕ್ ಮಾಡ್ತಾ ಇಲ್ಲ, ಆನ್ಸರ್ ಮಾಡ್ತಾ ಇಲ್ಲ, ನನಗೆ ಅದೇ ಒಂದು ಅರ್ಥ ಆಗ್ತಾ ಇಲ್ಲದ ಪ್ರಶ್ನೆ ಅದೇನೆ.
ಖಂಡಿತ ಮೆಸೇಜ್ ಮಾಡಿದ್ದೀನಿ, ರಿಪ್ಲೈ ಮಾಡಿಲ್ಲ ಏನೂ. ಅದು ನೋಡಿದ್ದಾರೆ, ನೋಡಿರಬಹುದು. ಯಾಕಂದ್ರೆ ನನಗೆ ಅದರಲ್ಲಿ ಕೆಲವೊಬ್ರು ಅಂದ್ರೆ ಬ್ಲೂ ಟಿಕ್ ಬಂದ್ರೆ ನೋಡಿರ್ತಾರೆ ಅಂತ. ಸೊ ಅದು ಬಂದಿಲ್ಲ. ಯಾಕೆಂದ್ರೆ ಅದು ಆಟೋಮೆಟಿಕ್ ಆಗಿ ಅದು ಕೆಲವೊಂದು ಆಪ್ಷನ್ ವಾಟ್ಸಪ್ ಅಲ್ಲಿ ಚೇಂಜಸ್ ಮಾಡ್ಬೋದು ಅದನ್ನ, ಇಲ್ದಂಗೆ. ಬಟ್ ಗೊತ್ತಿಲ್ಲ, ಯಾಕಂದ್ರೆ ಒಂದು ಮಾಡ್ಬೋದಿತ್ತು. ಯಾಕಂತಂದ್ರೆ ಇವತ್ತು ಒಂದು ಸಿನಿಮಾ ಅಂತಂದ್ರೆ ಬರೀ ಒಬ್ರು ಮಾಡಿದ್ರೆ ಸಾಕಲ್ಲ, ಪ್ರತಿಯೊಬ್ರು ಎಂಟೈರ್ ಸಿನಿಮಾದಲ್ಲಿ ಇರೋರು ಮಾಡ್ಬೇಕು. ನಿಮ್ಗೆ ಏನಿಸುತ್ತೆ ಮೇಡಮ್, ಬರೀ ಹೀರೋ ಹೀರೋಯಿನ್ ಮಾತ್ರ ಮಾಡ್ಬೇಕಾ, ಸಿನಿಮಾದ ಎಲ್ಲರೂ ಸಪೋರ್ಟ್ ಮಾಡ್ಬೇಕು ಅಂತ ಅನ್ಸುತ್ತೆ ನಿಮ್ಗೆ? ಪ್ರಮುಖ ಪಾತ್ರದಲ್ಲಿ ಯಾರ್ಯಾರು ಕಾಣಿಸ್ಕೊಂಡಿದಾರೋ ಅವ್ರದ್ದೆಲ್ಲ ಬೇಕಾಗತ್ತಿಲ್ಲ ಅಂತ ಅಲ್ಲ. ಬಟ್ ಆದ್ರೆ ಈಗ ಗಿಲ್ಲಿ ಅವ್ರದ್ದು ಅಂದ್ರೆ ಮೊನ್ನೆನೂ ಯಾವ್ದೋ ವೇದಿಕೆಯಲ್ಲಿ ಕೂಡ ಅವ್ರಿಗೆ ತುಂಬಾ ಹುಷಾರಿರ್ಲಿಲ್ಲ. ಬಹುಶಃ ಅದು ಕೂಡ ಕಾರಣ ಆಗಿರ್ಬೋದು. ಜೊತೆಗೆ ಬ್ಯಾಕ್ ಟು ಬ್ಯಾಕ್ ಕಾಲ್ಸ್ ಹೋಗ್ತಾ ಇರತ್ತೆ, ಅವಕಾಶಗಳು ಹೋಗ್ತಾ ಇರತ್ತೆ. ಮೇ ಬಿ ಅವರು ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ಅವರು ಸ್ವಲ್ಪ ಅದೊಂಥರ ಹೆಂಗೆ ಅಂದ್ರೆ ಒಂದು ಸ್ಟಕ್ ಆಗ್ಬಿಟ್ಟಿರ್ತಾರೆ. ಮೇ ಬಿ ಅದು ಕೂಡ ಕಾರಣ ಆಗಿರ್ಬೋದು ಅಂತ ಅನ್ಸುತ್ತಾ ನಿಮ್ಗೆ, ಹೇಗೆ? ಮೇ ಬಿ ಆಗಿರ್ಬೋದು. ನಾನು ಅದಕ್ಕೆ ಹೇಳ್ತಾ ಇರೋದು, ನಾನು ಅವ್ರಿಗೆ ಯಾವುದೇ ಒಂದು ಕಂಪ್ಲೇಂಟು ದೂರು ನಾನು ಕೊಟ್ಟಿಲ್ಲ ಮೇಡಮ್. ರಿಕ್ವೆಸ್ಟ್ ಮಾಡಿದ್ದೀನಿ ಮೇಡಮ್, ಕೋರಿಯರ್ ಮುಖಾಂತರ ಅದನ್ನ ಕಳಿಸಿದ್ವಿ ಲೆಟ್ರು. ಯಾಕಂದ್ರೆ ಈಗ ಅದೇ ಟೈಮಲ್ಲಿ ಏನಾಗಿದೆ, ಒಂದು ಸೋಷಿಯಲ್ ನಿನ್ನೆ ನನಗೆ ಗೊತ್ತಿರಲಿಲ್ಲ. ಯಾಕಂದ್ರೆ ಒಂದು 4 o'clock ಹಂಗೆ, ಒಂದು 3:30 ಹಂಗೆ ತಾಂಡಿದ ಡಿಸಿಷನ್ ಇದು. 3:30ವರೆಗೂ ಸೋಷಿಯಲ್ ಮೀಡಿಯಾದಲ್ಲಿ ಏನೂ ಇರಲಿಲ್ಲ. ಬಟ್ 3:30 ಆದ್ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟ್ರ ಮಟ್ಟಿಗೆ ಚರ್ಚೆ ಆಗುತ್ತೆ ಅಂತ ಗೊತ್ತಿದ್ರೆ ನಿಜವಾಗ್ಲೂ ನಾನು ಮಾಡ್ತಾ ಇರಲಿಲ್ಲ ಮೇಡಮ್. ಯಾಕೆಂದ್ರೆ ಇಷ್ಟ್ರ ಮಟ್ಟಿಗೆ ಚರ್ಚೆ ಬೇಕಿರಲಿಲ್ಲ. ಯಾಕೆ ಅಂತಂದ್ರೆ ನಾನು ಒಂದು ರಿಕ್ವೆಸ್ಟ್ ಮಾಡೋಣ ಅಂತ ಮಾಡಿದ್ದು. ನಾನು ಅವ್ರೊಬ್ಬರನ್ನೇ ಅಲ್ಲ, ಯಾಕಂದ್ರೆ ಅವ್ರದ್ದು ಮಾತ್ರ ಹೈಲೈಟ್ ಆಗ್ತಾ ಇದೆ ಗಿಲ್ಲಿ ಅವ್ರು. ಯಾಕಂದ್ರೆ ಇವತ್ತು ಫುಲ್ ಟ್ರೆಂಡಲ್ಲಿ ಇರೋದ್ರಿಂದ ಅವ್ರದ್ದು ಮಾತ್ರ ಪ್ರತಿಯೊಬ್ಬರನ್ನು ತುಂಬಾ ಕನ್ವಿನ್ಸ್ ಮಾಡಿ, ರಿಕ್ವೆಸ್ಟ್ ಮಾಡಿ, ಪ್ರತಿಯೊಬ್ಬರ ಹತ್ರನು ನಾನು ಬೈಟ್ಸ್ಗಳನ್ನ ತಾಂಬ್ತಾ ಇರೋದು, ಇನ್ನೊಂದು ಮಾಡ್ತಾ ಇರೋದು. ಯಾಕಂದ್ರೆ ಇಲ್ಲಿ ಯಾರು ಸಪೋರ್ಟ್ ಮಾಡಲ್ಲ ಮೇಡಮ್. ಅವ್ರ ಸಿನಿಮಾ ಟೀಮ್ನರೇ ಫಸ್ಟು ಎಲ್ಲರನ್ನು ಆ ಸಿನಿಮಾ ಟೀಮಲ್ಲಿರೋರೇ ಸ್ವಲ್ಪ ಆ ಸಿನಿಮಾನ ಎತ್ಕೊಂಡೋಗೋ ಪ್ರಯತ್ನ ಮಾಡಬೇಕು. ಸೊ ಇವಾಗ ಗಿಲ್ಲಿ ಅವರು ಈ ಸಿನಿಮಾದಲ್ಲಿ ಇರೋದ್ರಿಂದನ ಒಂದು ಅಪ್ರೋಚ್ ಮಾಡೋಣ, ಅಟ್ಲೀಸ್ಟ್ ಒಂದು ಫೋಟೋ ಏನಾದರೂ ಹಾಕಿದ್ರೆ ಒಂದು ಸ್ವಲ್ಪ ರೀಚ್ ಆಗ್ಬೋದು ಅನ್ನೋ ಕಾರಣಕ್ಕೆ ಮಾಡಿದ್ದೆ ಹೊರತು ಅದು ಬಿಟ್ಟು ಇನ್ನೊಂದು ಏನೂ ಇಲ್ಲ ಮೇಡಮ್. ಅವ್ರಿಗೂ ನಮಗೂ ಯಾಕಂದ್ರೆ ಅವ್ರ ಬಿಗ್ ಫ್ಯಾನ್ ಮೇಡಮ್ ನಾನು, ಅಷ್ಟೇ. ಇನ್ನೇನು ಹೇಳೋಣ, ಯಾಕಂದ್ರೆ ಬಿಗ್ ಬಾಸ್ ಒಳಗಡೆ ಹೋದಾಗಿಂದ ಎಂಡ್ವರೆಗೂ ನಮ್ಮ ಗುಣ ಅರಿಯಬೆ ಅಂತ ಇದೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ, ತುಂಬ ಚೆಕ್ ಮಾಡಿ. ಯಾಕಂದ್ರೆ ಪ್ರತಿ ಒಂದು ಕಡೆನೂ ಬಿಗ್ ಬಾಸ್ ಮುಗಿಯೋವರೆಗೂ ಎಂಡ್ವರೆಗೂ ಮಾಡ್ಕೊಂಡ್ ಬಂದಿದ್ದೀವಿ. ಸಿನಿಮಾ ಪ್ಲಸ್ ಇದು, ನನ್ನ ಸಿನಿಮಾನು ಗೆಲ್ಲಬೇಕು, ಅವರು ಗೆಲ್ಲಬೇಕು ನನ್ನ ನಿಟ್ಟಿನಲ್ಲಿ. ಇನ್ನು ಈಗ ನಾನು ಇನ್ನೇನು ಹೇಳೋಕ್ಕಾಗುತ್ತೆ? ಅಲ್ಲ, ನಿಮ್ಗೆ ಏನು ಅನ್ಸುತ್ತೆ ಮೇಡಮ್, ಹೇಳಿ ನೀವೇ. ನಾನು ಹೇಳ್ದೆ ಸರ್, ಈಗ ಪ್ರಮೋಷನ್ ವಿಚಾರದಲ್ಲಿ ಕೆಲವರು ಕಮೆಂಟ್ ಹಾಕ್ತಾ ಇದ್ದೀನಿ, ನಾನು ನೋಡಿದೆ. ಮೇ ಬಿ ಸಿನಿಮಾ ಪ್ರಮೋಷನ್ಗೆ ಒಂದಷ್ಟು ಗಿಮಿಕ್ ಅನ್ನ ಪ್ಲೇ ಮಾಡ್ತಿದ್ದಾರೆ, ಅದನ್ನ ಗಿಲ್ಲಿ ಹೆಸರು ಬಳಕೆ ಮಾಡ್ಕೊಂಡು ಇದನ್ನ ಮಾಡ್ತಿದ್ದಾರೆ ಅಂತ ಕೆಲವೊಂದಷ್ಟು ಆರೋಪಗಳು ನಿಮ್ಮ ಮೇಲೂ ಕೂಡ ಕೆಲವೊಂದು ಜನ ಗಿಲ್ಲಿ ಫ್ಯಾನ್ಸ್ಗಳು ಕಮೆಂಟ್ ಮಾಡಿರುವಂತದ್ದಾಗಿರ್ಬೋದು. ಇದ್ರ ಬಗ್ಗೆ ನಾನು ನೋಡಿದೆ ಮೇಡಮ್ ಚರ್ಚೆಗಳು. ಯಾಕಂದ್ರೆ ಈಗ ನಮ್ಮ ಟೀಮಲ್ಲಿರೋಂಥವ್ರು ಅವ್ರಿಗೆ ಹಾಕೋದು, ಅವ್ರು ಇವ್ರಿಗೆ ಕೊಡೋದು ಕೌಂಟ್ರುಗಳು, ಈ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳು ಆಗಬಾರ್ದು. ಯಾವುದಾದ್ರೂ ಒಂದು ಒಳ್ಳೆ ಕೆಲಸಕ್ಕೆ ಇದಾಗಲಿ, ಒಂದು ಚರ್ಚೆಗಳು. ಒಂದು ಇವತ್ತೇನಂತಂದ್ರೆ ಸರ್ಕಾರಿ ಶಾಲೆಗಳು ಉಳಿಸೋದ್ರ ಬಗ್ಗೆ ಆಗಿರ್ಬೋದು, ಬೆಳೆಸೋದ್ರ ಬಗ್ಗೆ ಆಗಿರ್ಬೋದು, ಇನ್ನೊಂದು ಏನಾದರೂ ಒಂದು ಒಳ್ಳೆ ಕೆಲಸ ಆಗಿರ್ಬೋದು, ಅದ್ರಗಳ ಬಗ್ಗೆ ಚರ್ಚೆ ಆಗಬೇಕೇ ಹೊರತು ಈ ಥರ ಎಲ್ಲ ಅದು ನಾಟ್ ಗುಡ್ ಅಂತ ಅನ್ಕೊಂತೀನಿ ನನಗೆ ಗೊತ್ತಿರೋ ಪ್ರಕಾರ. ಯಾಕಂದ್ರೆ ಇವತ್ತು ನಮ್ಮ ರಾಜ್ಯದಲ್ಲಿ ತುಂಬಾ ಸಮಸ್ಯೆಗಳಿದಾವೆ, ಅದ್ರ ಬಗ್ಗೆ ಚರ್ಚೆಗಳು ಬೇಕು. ಇವತ್ತು ಗಿಲ್ಲಿ ನಟನು ಇದ್ರ ಬಗ್ಗೆ ಅವ್ರೇನೋ ರಿಯಾಕ್ಟ್ ಮಾಡಕ್ ಹೋಗಿಲ್ಲ. ಅಟ್ಲೀಸ್ಟ್ ಏನಂತಂದ್ರೆ ಇವಾಗ ನಾನು ಏನೋ ಒಂದು ಕೊಟ್ಟಿದ್ದೀನಿ ಅಂತಂದಾಗ ಅವ್ರ ಕಡೆಯಿಂದಲೂ ಏನೂ ಆಗಿಲ್ಲ. ನಾವು ರಿಕ್ವೆಸ್ಟ್ ಮಾಡಿದ್ವಿ, ಹೌದು, ಯಾವುದೇ ಒಂದು ಆರೋಪ ಮಾಡಿಲ್ಲ. ನೀವು ವಿಡಿಯೋ ನೋಡಿದ್ರಾ? ಯಾವ್ದಾದ್ರು ಒಂದು ಪದ ಬಳಸಿ ರಿಕ್ವೆಸ್ಟ್ ಮಾಡಿದೀವಿ, ಎಲ್ಲರೂ ರಿಕ್ವೆಸ್ಟ್ ಮಾಡಿದೀವಿ. ಇನ್ನೊಂದಂದ್ರೆ ಗಿಲ್ಲಿ ನಟ ಅವ್ರನ್ನ ಯಾಕೆ ಹೈಲೈಟ್ ಮಾಡ್ತಾ ಇದಾರೆ ಅಂತ ಕೇಳಿದ್ವಿ. ನಾವು 8 ಪ್ರೀಮಿಯರ್ ಶೋ ಮಾಡಿದ್ವಿ ಮೇಡಮ್. 8 ಪ್ರೀಮಿಯರ್ ಶೋನು ಫಿಲ್ ಆಗಿದೆ. ಅಲ್ಲ, ನಾವು ಇಲ್ಲ ಬಂದಿಲ್ಲ ಅಂತ ಕೇಳ್ತಾ ಇಲ್ಲ. ಅಂದ್ರೆ ಆ 8 ಪ್ರೀಮಿಯರ್ ಶೋಗಳನ್ನು ನಮ್ಮ ಸಿನಿಮಾ ಟೀಮಲ್ಲಿ ಒಂದು 15ರಿಂದ 20 ಜನ ಆರ್ಟಿಸ್ಟ್ಗಳು ವರ್ಕ್ ಮಾಡಿದ್ದಾರೆ. ಎಲ್ಲ ಹೊಸ ಕಲಾವಿದರು. ಒಬ್ಬೊಬ್ರು ಚಿಕ್ಕ ಕಲಾವಿದ್ರು ಸಪೋರ್ಟ್ ಮಾಡಿ ಅವ್ರವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಎಲ್ಲ ಸೇರ್ಕೊಂಡು ಆ ಥಿಯೇಟರ್ನ ಫುಲ್ ಆಗಂತ ಒಂದು ವ್ಯವಸ್ಥೆ ಮಾಡಿರೋದು ಇವತ್ತು. ಓಕೆನಾ? ಇಲ್ಲಿ ಇನ್ನ ಯಾರು ಪಬ್ಲಿಕ್ ಎಲ್ಲ ಬಂದು ನೋಡಿಲ್ಲ, ಇನ್ನ ಸಿನಿಮಾ ನೋಡಿಲ್ಲ. ಅಂದ್ರೆ ಒಂದೊಂದು ಹಳ್ಳಿಗಳಲ್ಲಿ ಮುಖಾಂತರ ಎತ್ಕೊಂಡು ಈಗ ಒಂದು 8 ತಾಲೂಕು ಜನ ಆ ಸಿನಿಮಾನ ನೋಡಿ ಇದನ್ನ ಮಾಡಿ ಖುಷಿ ವ್ಯಕ್ತಪಡಿಸಿರೋದು. ಯಾಕಂದ್ರೆ ಸಾವಿರಾರು ಜನ ನೋಡಿದ್ರೆ ಒಬ್ರು ಅದ್ರ ಬಗ್ಗೆ ಇಲ್ಲ ಚೆನ್ನಾಗಿಲ್ಲ, ಅವರೇಜ್ ಅನ್ನೋ ಥರ ಒಬ್ರು ಹೇಳಿಲ್ಲ. ತುಂಬಾ ಚೆನ್ನಾಗಿದೆ ಸಿನಿಮಾ, ಈ ತರ ಸಿನಿಮಾ ಬರಬೇಕು ಅಂತ. ಬಟ್ ಈ ತರ ಸಿನಿಮಾಗಳು ಪ್ರತಿಯೊಬ್ರು ಸಪೋರ್ಟ್ ಮಾಡಿದ್ರೇನೆ ಸಿನಿಮಾಗಳು ಉಳಿಯೋದು. ಇನ್ನು ಯಾಕಂದ್ರೆ ಈ ವಾರದಲ್ಲಿ ರಿಲೀಸ್ ಆಗಿದೆ ಮೇಡಮ್, ಯಾವ ಸಿನಿಮಾನು ಕಚ್ಕೊಂಡಿಲ್ಲ ಮೇಡಮ್. ನೋಡಿ, ಬುಕ್ ಮೈ ಶೋ ಓಪನ್ ಮಾಡಿ ನೋಡಿ, ಎಲ್ಲ ಖಾಲಿ ಹೊಡಿತಾ ಇದೆ ಥಿಯೇಟ್ರು. ಅಂದ್ರೆ ಈಗ ಸಿನಿಮಾ ಟೀಮ್ನವರು ಎಲ್ಲರೂ ಸೇರ್ಕೊಂಡು ಆ ರೇಂಜಿ ಪ್ರಮೋಷನ್ ಮಾಡಿರೋ ಸಿನಿಮಾ ಓಡ್ತಾ ಇಲ್ಲ. ಇನ್ನು ಕೆಲವೊಬ್ರು ಮಾಡದೆ ಬಿಟ್ಟಾಗ ಕಷ್ಟ ಆಗ್ಬೋದು ಮುಂದಿನ ಇದು ಅನ್ನೋದೊಂದು. ಯಾಕಂದ್ರೆ ಈ ತರ ಆದ್ರೆ ಮುಂದೆ ಪ್ರೊಡ್ಯೂಸರ್ಗಳು ಯಾರು ಬರಲ್ಲ ಮೇಡಮ್. ನಿಜವಾಗ್ಲು ನನಗನ್ನಿಸ್ತಂಗೆ ಇದು ಯಾಕೋ ಇನ್ನೊಂದು 2 ತಿಂಗಳಲ್ಲೇನೆ ಸಿನಿಮಾ ಇಂಡಸ್ಟ್ರಿನೇ ಕ್ಲೋಸ್ ಆಗುತ್ತಾ ಅನ್ನೋ ತರ ಅನ್ಸುತ್ತೆ. ಯಾಕಂದ್ರೆ ನೀವು ಲಾಸ್ಟ್ ವಾರ ಎಷ್ಟು ಸಿನಿಮಾ ರಿಲೀಸ್ ಆಗಿದೆ ಮೇಡಮ್? ಒಂದ್ ಸಿನಿಮಾ ಹಿಟ್ ಆಗಿದ್ಯಾ? ಈ ವಾರನೂ ಸಿನಿಮಾ ಆಗಿದೆ. ಯಾವ್ದು ರಕ್ಕಸಪುರದೊಳಗಿರ್ಬೋದು, ಸರ್ಕಾರಿ ಶಾಲೆ ಹೆಚ್ಚೆಟ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು. ಎಲ್ಲ ಏನ್ ಗೊತ್ತಾ, ಎಲ್ಲಾರನು ಸೂಪರ್ ಆಗಿದೆ, ಸಖತ್ ಆಗಿದೆ, ಅವ್ರು ಸಪೋರ್ಟ್ ಮಾಡ್ತಾರೆ, ಇವ್ರು ಸಪೋರ್ಟ್ ಮಾಡ್ತಾರೆ ಅಂತ ಹೇಳೋದಕ್ಕೆ ಅಷ್ಟೇನೆ.
ಯಾಕಂದ್ರೆ ಅಲ್ಲೇನೋ ಶೋ ಏನೂ ಆಗಿರೋದಿಲ್ಲ, ಸುಮ್ಮನೆ ಹೇಳ್ಬೇಕಷ್ಟೇ. ಆ ಥರ ಇದರಲ್ಲಿ ಈಗ ಯೂಟ್ಯೂಬ್ಗಳಲ್ಲೆಲ್ಲ ಬೂಸ್ಟ್ ಮಾಡಿಸಿ ಅದ್ರ ಮುಖಾಂತರ ತೋರಿಸ್ಕೋಬೇಕಾಗೈತೆ. ಯಾಕಂದ್ರೆ ಅವ್ರ ಸಿನಿಮಾ ಕೊನೆ ತನಕ ಬಿಡಕ್ಕಾಗಲ್ಲ, ಯಾಕಂದ್ರೆ ಅಷ್ಟು ಎಫರ್ಟ್ ಹಾಕಿರ್ತಾರೆ. ನಾವು 2-3 ವರ್ಷ ತುಂಬಾ ಎಫರ್ಟ್ ಹಾಕಿದೀವಿ. ದಯವಿಟ್ಟು ಕನ್ನಡ ಜನತೆ ಆ ಸಿನಿಮಾನ ಸ್ವಲ್ಪ ಕೈ ಇಡಬೇಕು ಅಂತ ನಾನು ಮನವಿ ಮಾಡ್ಕೊಂತೀನಿ. ಯಾಕಂದ್ರೆ ಸರ್, ನಾವು ಗಿಲ್ಲಿ ಅಭಿಮಾನಿಗಳು ಸರ್. ಗಿಲ್ಲಿ ನಟರನ್ನ ಅವತ್ತಿಂದ ಇವತ್ತಿನವರೆಗೂ ಬಿಟ್ಟಿಲ್ಲ, ಇವತ್ತು ಬಿಡಲ್ಲ. ನಾವು ಅವ್ರ ಜೊತೆಗೆ ಇಟ್ಕೊಂಡಿರ್ತೀವಿ. ಅವ್ರ ಮನೆಗಳವರು ಸರ್, ನಾವು ಕರಿತೀವಿ ಸರ್, ನಮ್ಮ ಮನೆಗಳವರು ಗಿಲ್ಲಿ ನಟ ಅವ್ರು ನಮ್ಗೆ ಕರಿತೀವಿ. ಬಟ್ ಕರೆಯೋ ಬರದಲ್ಲಿ ಏನಾದ್ರೂ ಕೆಲವೊಂದು ಜಾಗ ತಪ್ಪಾಗಿರ್ಬೋದು ಮೇ ಬಿ. ಯಾಕಂದ್ರೆ ಸೆಕೆಂಡಲ್ಲಿ ತಾಂಡಿದ್ದ ಡಿಸಿಷನ್ನು ಅಷ್ಟ್ರ ಮಟ್ಟಿಗೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗುತ್ತೆ ಅನ್ನೋದು ನನಗೂ ಗೊತ್ತಿರಲಿಲ್ಲ. ದಯವಿಟ್ಟು ಅಭಿಮಾನಿಗಳಿಗೆ ಒಂದು ಮಾಡೋ ಮೆಥಡ್ ಕರೆಕ್ಟಾಗಿ ಮಾಡದೇ ಇಲ್ಲೋದಕ್ಕೆ ಏನಾದರೂ ಸ್ವಲ್ಪ ಆ ಜಾಗಕ್ಕೆ ಹೋಗಿ ನಾವು ಮೂಲಕ ಕರೆ ಕೊಟ್ಟಿದ್ದಕ್ಕೆ ಅದು ಬೇಜಾರಾಗಿರ್ಬೋದು. ಅದಿದ್ರೆ ನಾನು ಕ್ಷಮೆ ಕೇಳ್ತೀನಿ ಸರ್, ಅಷ್ಟೇ. ಇನ್ನೇನು ಕೇಳೋಕ್ಕಾಗುತ್ತೆ? ಯಾಕಂತಂದರೆ ಒಬ್ಬ ನಿರ್ದೇಶಕ ಆಗಿ, ಒಬ್ಬ ನಟ ಆಗಿ ಅಷ್ಟು ದೂರ ಸ್ಟಾರ್ಟಿಂಗ್ ಶೂಟಿಂಗಿಂದ ಹಿಡಿದು ಇಲ್ಲಿವರೆಗೂ ಥಿಯೇಟ್ರ್ವರೆಗೂ ತಂದು ಸಿನಿಮಾ ಬಿಡ್ತೀವಿ ಅಂದರೆ ಅದ್ರ ಕಷ್ಟ ಯಾರೇ ಸಿನಿಮಾ ಇಂಡಸ್ಟ್ರಿನಾಗಲಿ ಅವ್ರಿಗೆ ಗೊತ್ತಿರುತ್ತೆ. ಅದು ನಮ್ಮ ಜಾಗದಲ್ಲಿ ನಿಂತು ನೋಡಿದಾಗ ಅದ್ರ ಕಷ್ಟ ಏನು ಅಂತ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ. ಬಟ್ ಅವ್ರು ನಮ್ಮ ಜಾಗದಲ್ಲಿ ಒಂದ್ಸರಿ ನಿಂತು ಯೋಚನೆ ಮಾಡಬೇಕು ಸರ್, ಅಲ್ವಾ? ಸರ್, ನಾನು ಅಷ್ಟೇ ಇದ್ರ ಮುಖಾಂತರ ಲಾಸ್ಟ್ ಕೊನೆಯದಾಗ ಒಂದು ಮನವಿ ಮಾಡ್ಕೊಂತೀನಿ, ದಯವಿಟ್ಟು ಈ ಚರ್ಚೆ ಬೇಡ ಸರ್. ಯಾಕಂದರೆ ಯಾವುದಾದ್ರೂ ಒಂದು ಒಳ್ಳೆ ಕೆಲಸಗಳಿಗೆ ಚರ್ಚೆ ಮಾಡೋಣ. ಗಿಲ್ಲಿ ನಟ ಅವ್ರಿಗೆ ಮುಂದೆ ಇನ್ನೂ ಅವಕಾಶಗಳಿದಾವೆ. ಅವ್ರ ಅವಕಾಶ ಸಿಕ್ಕಿರೆ ನಮಗೂ ಕಾಲ್ ಶೀಟ್ ಕೊಟ್ಟರೆ ನಾವು ಮಾಡೋದಕ್ಕೆ ರೆಡಿ. ಬಟ್ ಏನಂದರೆ ಅದು ಯಾಕೆ ಅನ್ನೋದು ಒಂದು ಹೇಳ್ಬೇಕಿತ್ತು, ಬಟ್ ಹೇಳಿಲ್ಲ. ಓಕೆ, ಇರಲಿ. ನಾನು ಇನ್ನೇನು ಹೇಳೋಣ? ಅದೇ ಸರ್, ಒಂದು ಸಣ್ಣ ಪೋಸ್ಟರ್ ಕೂಡ ಹಾಕೊಂಡಿಲ್ಲ. ಅವ್ರು ಕೇಳಿದಂತಹ ಸಂಭಾವನೆಯನ್ನ ಕೊಟ್ಟಿದ್ವಿ. ಇದೆಲ್ಲ ನಿಜನಾ ಸರ್? ಈಗ ಪೋಸ್ಟರ್ ಹಾಕೊಂಡೇ ಇರೋದು ಕೂಡ ಏನ್ ಕಾರಣ ಇರ್ಬೋದು ಅಂತ ಹೇಳಿ ಗಿಲ್ಲಿ ಅವ್ರ ಪೋಸ್ಟರ್? ಗೊತ್ತಿಲ್ಲ. ಯಾಕೆಂತಂದ್ರೆ ಬಿಸಿ ಇರ್ಬೋದು. ಬಟ್ ಅಂದ್ರೆ ಎಷ್ಟೇ ಬಿಸಿ ಇದ್ರು ಒಂದು ಪೋಸ್ಟರ್ ಹಾಕ್ಬೋದಿತ್ತು ಅನ್ನೋದೊಂದು ಅಷ್ಟೇನೆ. ಯಾಕೆ ಅಂತಂದ್ರೆ ಈಗ ಎಲ್ಲರೂ ಹಾಕಿದಾರಲ್ಲ, ಈಗ ಯಾವುದೇ ಸಿನಿಮಾದಲ್ಲಿ ಹಾಕಿ ಅದೇನು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಪೋಸ್ಟರ್ ತೆಗೆದಲ್ಲಿ ಹಾಕೋಗಿದ್ರೆ ಮುಗಿದೋಯ್ತು. ಯಾಕಂದ್ರೆ ಈಗ ಅವ್ರಿಗೂ ತುಂಬಾ ಫಾಲೋಯಿಂಗ್ ಇದೆ. ನಮ್ಮ ಸಿನಿಮಾಗೂ ಒಂದು ಜಸ್ಟ್ ಒಂದು ರಿಲೀಸ್ ಬಿಡುಗಡೆ ದಿನ ಒಂದು ಬ್ಲೆಸ್ಸಿಂಗ್ ಮಾಡಿದ್ರೆ ಚೆನ್ನಾಗಿತ್ತು ಅನ್ನೋದೊಂದು ಅಷ್ಟೇ, ಬೇರೆ ಏನಿಲ್ಲ. ಆದ್ರೆ ಈಗ ಅಂದ್ರೆ ನಿಮ್ಮ ಜಾಗದಲ್ಲಿ ಇಟ್ಕೊಂಡು ಕೆಲವೊಂದು ಅಂದ್ರೆ ಯೋಚನೆ ಬರೋದು ಹೇಗೆ ಅಂದ್ರೆ, ಏನಪ್ಪಾ ಗಿಲ್ಲಿ ಅವರು ಒಂದೇ ಸಲ ಬಿಗ್ ಬಾಸ್ ವಿನ್ನರ್ ಆಗ್ತಾರೆ, ಇಷ್ಟೊಂದು ಅಭಿಮಾನಿಗಳನ್ನ ಕೂಡ ಸಂಪಾದನೆ ಮಾಡಿದ್ದಾರೆ, ಎಲ್ಲೋ ಒಂದ್ ಕಡೆ ಅವ್ರಿಗೆ ಒಂದು ಇದು ಉಂಟಾಯ್ತಾ ಅಂತ, ಒಂದು ಕೊಬ್ಬು ಬಂತ ಅವ್ರಿಗೆ ಏನಾದ್ರು ಆ ತರದ್ ಏನಾದ್ರು ಒಂದು? ಖಂಡಿತ ಇಲ್ಲ ಮೇಡಮ್, ಅದ್ರ ಬಗ್ಗೆ ನಾನು ಇನ್ನೊಂದು ಮಾತಾಡಕ್ ಹೋಗಲ್ಲ. ಯಾಕೆ ಗೊತ್ತಾ, ಅದು ಮೇಡಮ್ ಅವರು ಚಿಕ್ಕ ಕುಟುಂಬದಿಂದ ಬಡತನದಿಂದ ಬೆಳ್ಕೊಂಬಂದಿರೋ ಅಂತವ್ರು. ಅದನ್ನ ಯಾರೇ ಮಾತಾಡ್ರು ನಾವು ಅದನ್ನ ಯಾಕಂದ್ರೆ ನಾವು ವಿಚಾರವಾಗಿ ಇಲ್ಲಿವರೆಗೂ ಬಂದಿದ್ದಾರೆ ಅಂದ್ರೆ ಅವ್ರ ಶ್ರಮ ಇದೆ, ಓಕೆನಾ? ಅದನ್ನ ಯಾರು ಹಾಳು ಮಾಡೋಕ್ಕೂ ಆಗಲ್ಲ, ಯಾವುದೇ ಕಾರಣಕ್ಕೂ ಆಗಲ್ಲ. ಬಟ್ ಏನಂದ್ರೆ ಅವ್ರ ಆ ಬಿಸಿ ಶೆಡ್ಯೂಲ್ ಅಲ್ಲಿ ಸ್ವಲ್ಪ ನಮ್ಮ ಕಡೆ ಒಂದ್ ಸ್ವಲ್ಪ ತಿರುಗಿ ನೋಡ್ಬೇಕಿತ್ತು ಅನ್ನೋದೊಂದು ಅಷ್ಟೇ. ಓಕೆ, ಶೂಟಿಂಗ್ ಟೈಮ್ ಅಲ್ಲೆಲ್ಲ ಹೆಂಗಿರ್ತಾ ಇದ್ರು? ಲೈಕ್ ಗಿಲ್ಲಿ ಅವರು ಕರೆಕ್ಟ್ ಟೈಮಿಂಗ್ ಬರ್ತಾ ಇದ್ರಾ? ಹೇಗೆ ನಿಮ್ ಜೊತೆ ಹೆಂಗಿದ್ರು? ಅಂದ್ರೆ ಮಾಡಿದ ಕೆಲ್ಸನ ಪರ್ಫೆಕ್ಟ್ ಆಗಿ ಮುಗಿಸ್ತಾ ಇದ್ರಾ? ಏನಾದ್ರು ಡಿಮ್ಯಾಂಡ್ಸ್ ಮಾಡ್ತಾ ಇದ್ರಾ ಸೆಟ್ ಅಲ್ಲಿ? ಇಲ್ಲ ಮೇಡಮ್, ಆಕ್ಚುಲಿ ಅವ್ರದೇ ಡೈರೆಕ್ಷನ್ ಇತ್ತು ಮೇಡಮ್ ಸ್ವಲ್ಪನ. ಯಾಕಂದ್ರೆ ಸರ್ಕಾರಿ ಶಾಲೆ ಅಂತ ಬಂದಾಗ ಅವರು ನಲ್ಲಿ ಮೂಳೆ ಅವೆಲ್ಲ ತುಂಬಾ ಮಾಡಿದ್ರು. ನಾವು ಮುಂಚೆ ಡಿಸ್ಕಸ್ ಮಾಡಿದ್ವಿ, ಸ್ಕ್ರಿಪ್ಟ್ ಎಲ್ಲ ಇಟ್ಕೊಂಡು ಮಾಡಿದಾಗ ಅವ್ರಿಗೆ ಹೇಳಿದ್ವಿ. ಯಾಕಂದ್ರೆ ಡೈಲಾಗ್ಸ್ಗಳು ಹಿಂಗಿರುತ್ತೆ ಅಂತ. ಅದ್ರಲ್ಲಿ ಕೆಲವೊಂದು ಡೈಲಾಗ್ ತಗೊಂಡಿದ್ರೆ ಗೊತ್ತಾ, ಕುಕ್ಕರಲ್ಲೇ ಕಕ್ಕ ಮಾಡೋ ಬಡ್ಡಿ ಮಗ ಕೆಲವೊಂದ್ರೆ ಆಕ್ಚುಲಿ ಅವರೇ ಆಡ್ ಮಾಡ್ಕೊಂಡಿದ್ದಾವೆನ್ನೆಲ್ಲನ. ತುಂಬಾ ಅಂದ್ರೆ ಅದಕ್ಕೆ ಹೌದು, ತುಂಬಾ ಟ್ಯಾಲೆಂಟೆಡ್ ಪರ್ಸನ್. ಯಾಕಂದ್ರೆ ಇನ್ನ ಅವ್ರಿಗೆ ಅಂದ್ರೆ ಹೌದು ಅಂತ ಡೈಲಾಗ್ಗಳು ಅವರಿಂದಲೇ ಬರಕ್ ಸಾಧ್ಯ. ನಾವು ಆ ತರ ಡೈಲಾಗ್ಗಳು ಬಟ್ ಅಷ್ಟ್ರ ಮಟ್ಟಿಗೆ ಇಂಪ್ರೂವೇಷನ್ ಇಲ್ಲ ಮೇಡಮ್. ಯಾಕಂದ್ರೆ ಚೆನ್ನಾಗಿ ಮಾಡಿದ್ದಾರೆ, ಅದ್ರ ಬಗ್ಗೆ ಇನ್ನೊಂದು ಮಾತೇ ಇಲ್ಲ. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಯಾಕಂದ್ರೆ ಅವ್ರು ನಮ್ಮ ಸಿನಿಮಾದಲ್ಲಿ ಮಾಡಿರೋದಕ್ಕೆ ನಮ್ಗೊಂದು ತುಂಬಾ ಗೌರವ ಇದೆ ಅವ್ರ ಬಗ್ಗೆನೆ, ಅಷ್ಟೇ. ಇನ್ನೇನು ಆಗ ಕಂಡಂತಹ ಗಿಲ್ಲಿಯವ್ರಿಗೂ ಈಗ ಕಾಣ್ತಾ ಇರುವಂತಹ ಗಿಲ್ಲಿಯವ್ರಿಗೂ ಏನಾದ್ರೂ ವ್ಯತ್ಯಾಸಗಳು ಇಲ್ಲ. ಈಗ ನಾನು ನೋಡಿಲ್ಲ, ಅವ್ರನ್ನ ಪ್ರಯತ್ನ ಪಟ್ಟಿದ್ದೀನಿ, ನಿಜವಾಗ್ಲೂ ನೋಡಿಲ್ಲ. ಪ್ರಯತ್ನ ಪಟ್ಟಿದ್ದೀನಿ ಕಾಲ್ ಮಾಡೋದಕ್ಕೆ. ಯಾಕೆ ಅದು ಅಂದ್ರೆ ಅಷ್ಟು ಜನ ಇದ್ದಾರೆ. ಬಟ್ ಈಗ ಸೋಷಿಯಲ್ ಮೀಡಿಯಾ ಲಾಸ್ಟ್ ಆಪ್ಷನ್ ಒಂದೇ ಅಲ್ವಾ, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾದ್ರೂ ಕೇಳಿದ್ರೆ ಅಟ್ಲೀಸ್ಟ್ ರಿಪ್ಲೈ ಮಾಡ್ಬೋದಾ ಅನ್ನೋ ಕಾರಣಕ್ಕೆ ಮಾಡಿದ್ವಿ ಅಷ್ಟೇ. ಇನ್ನೇನು ಹೇಳೋಣ ಮೇಡಮ್? ಕೊನೆದಾಗಿ ಏನ್ ಹೇಳ್ತೀರಾ ನೀವು ಗಿಲ್ಲಿಯವ್ರಿಗೆ? ಇಲ್ಟ್ರು ಏನಾದ್ರೂ ಒಂದು ಮೆಸೇಜ್ ಕೊಡೋದಾದ್ರೆ, ಏನಾದ್ರೂ ಮೆಸೇಜ್ ಹೇಳೋದಾದ್ರೆ ಅವ್ರಿಗೆ ತಲುಪೋತರ? ಸರ್, ಈಗ ನಾನು ಗಿಲ್ಲಿ ಸರ್, ನಾನು ನಿಮ್ಮನ್ನೇ ಕೇಳ್ತಾ ಇದ್ದೀನಿ. ಯಾಕೆಂತಂದ್ರೆ ನೀವು ನಮ್ಮ ಸಿನಿಮಾದಲ್ಲಿ ಆಕ್ಟ್ ಮಾಡಿರೋದ್ರಿಂದ ನಾನು ಕೇಳಿದೆ. ಎಸ್, ಪ್ರಶ್ನೆ ಮಾಡಲ? ಗಿಲ್ಲಿ ಅವ್ರಿಗೆ ನಾನು ಇಷ್ಟೇ ಕೇಳ್ಕೊಳ್ಳೋದು ಏನಂತಂದ್ರೆ, ನೀವು ನಮ್ಮ ಸಿನಿಮಾದಲ್ಲಿ ಆಕ್ಟ್ ಮಾಡಿರೋದ್ರಿಂದ ನಾನು ಕೇಳಿದೆ. ಯಾಕಂತಂದ್ರೆ ನಾವು ಮುಂಚೆಯಿಂದ ಚೆನ್ನಾಗಿದ್ವಿ. ಬಟ್ ಅವತ್ತಿಂದ ಇವತ್ತಿನವರೆಗೂ ನಿಮ್ಮ ಮೇಲೆ ಅದೇ ಪ್ರೀತಿ, ಅದೇ ಅಭಿಮಾನ ಇದೆ. ಬಟ್ ಯಾಕೆ ನೀವು ನನಗೆ ಏನೋ ಒಂದು ಉತ್ತರ ಕೊಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಿಮಗೆ ಒಂದು ಲೆಟ್ರೆಡ್ ಯಾವುದೋ ಒಂದು ವೈಟ್ ಪೇಪರಲ್ಲಿ ಬರೆದ್ಬಿಟ್ಟು ಏನಂತಂದರೆ
ಒಂದು ಸಿನಿಮಾ ಬಗ್ಗೆ ಒಂದು ಪ್ರಮೋಷನ್ ಆಕ್ಟಿವಿಟೀಸ್ಗೆ ಎಂಟ್ರಿ ಆಗಬೇಕು ಅನ್ನೋ ರೀತಿಯಲ್ಲಿ ಬರೆದು ಅದನ್ನ ನಿಮಗೆ ಕೊರಿಯರ್ ಮಾಡಿದೀವಿ. ಯಾವುದೇ ರೀತಿಯಲ್ಲಿ ಕಂಪ್ಲೇಂಟ್ ಕೊಟ್ಟಿಲ್ಲ ಸರ್. ಅದು ಕಂಪ್ಲೇಂಟ್ ಅನ್ನೋ ವರ್ಡ್ಗೂ ಇದಕ್ಕೂ ತುಂಬಾ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ನಾನು ಮನವಿ ಮಾಡ್ಕೊಳ್ಳೋದು ಅಷ್ಟೇನೆ, ನನ್ನ ಕಡೆಯಿಂದ ಏನಾದ್ರೂ ನಿಮಗೆ ಬೇಸರ ಆಗಿದ್ರೆ ಕ್ಷಮೆ ಇರಲಿ. ಸರ್, ಫಿಲಿಂ ಚೇಂಬರ್ ಅವರು ಫಿಲಿಂ ಹೇಳಿ. ಫಿಲಿಂ ಚೇಂಬರ್ ಅವರು ಕೂಡ ಒಂದಷ್ಟು ಕ್ರಮಗಳನ್ನ ತಗೊಳ್ತೀವಿ, ಜೊತೆಗೆ ಗಿಲ್ಲಿ ಅವ್ರನ್ನ ಕರೆಸ್ಬಿಟ್ಟು ಮಾತಾಡ್ತೀವಿ, ನಿಮಗೆ ನ್ಯಾಯ ಕೊಡಿಸುವಂತಹ ಪ್ರಯತ್ನ ನಾವು ಮಾಡ್ತೀವಿ ಅಂತ ಹೇಳಿದ್ರು. ಸೊ ಏನಾದ್ರೂ ಅದ್ರದ್ದು ಅದು ಹೇಳಿಲ್ಲ ಮೇಡಮ್. ಯಾಕೆ ಗೊತ್ತಾ, ಇದು ನಾವು ಯಾವ್ದೇ ಒಂದು ಅಗ್ರಿಮೆಂಟ್ ಇನ್ನೊಂದು ಅನ್ನೋದಂತ ಅಲ್ಲ. ಯಾಕೆ ಅಂತಂದ್ರೆ ನಾವು ಅವರ ನಮ್ಮ ಇದ್ದ ಬಾಂಡಿಂಗ್ ಮೇಲೆ ನಾವು ಯಾವ್ದ್ರದ್ದೇನು ನಾವು ಮಾತಾಡಕ್ ಹೋಗಿಲ್ಲ. ಅವ್ರು ಏನ್ ಹೇಳಿದ್ದು ಇಷ್ಟೇ ಸಿಂಪಲ್. ಈಗ ಫೋನ್ ಮಾಡ್ತೀವಿ, ಆಗ್ಲಿಲ್ಲ ಅಂತ ಅಂದಾಗ ಏನ್ ಮಾಡಕ್ಕಾಗುತ್ತೆ, ಒಂದು ಕೊರಿಯರ್ ಅಲ್ಲಿ ಅದನ್ನ ನೀವು ಬರ್ದ್ಕೊಡಿ, ಅದನ್ನ ಕೊರಿಯರ್ ಮಾಡ್ತೀವಿ, ಅವ್ರ ಪೋಸ್ಟ್ ಮುಖಾಂತರ ಅವ್ರಿಗೆ ಹೋಗುತ್ತೆ, ಅವ್ರು ಅಟ್ಲೀಸ್ಟ್ ಅದ್ರ ಮುಖಾಂತರ ಅದು ತಲುಪುತ್ತೆ ಅಂತ ಹೇಳಿದಾರೆ ಅಷ್ಟೇ. ಅದು ಬಿಟ್ಟು ಬೇರೆ ಏನು ಹೇಳಿಲ್ಲ ಅವರು. ಹಾ. ಅಲ್ಲಲ್ಲ, ಕ್ರಮ ಆತರ ಎಲ್ಲ ಏನಿದೆ ಅದಕ್ಕೇನಿದೆ ಮೇಡಮ್, ಅದ್ ಹೆಂಗ್ ಕ್ರಮ, ಯಾರು ಅಲ್ಲ, ಒಂದ್ ನಿಮಿಷ, ಕ್ರಮ ತಾಳಕ್ಕೆ ಯಾರ ಕೈಯಲ್ಲೂ ಏನಿಲ್ಲ. ಓಕೆನಾ, ಇದು ನಮ್ ಸಿನಿಮಾ, ಅವ್ರು ನಮ್ಮ ಆರ್ಟಿಸ್ಟ್, ನಮ್ ನಟ, ಈ ಅಲ್ಲ, ಓಕೆನಾ, ಅವ್ರು ನಮ್ಮವ್ರನ್ನೇ ನಾವು ಬಿಡ್ಕೊಂಡ್ ಕೊಡಕ್ ನಾವು ರೆಡಿ ಇಲ್ಲ. ಆ ವಿಚಾರದ ನಾವು ರೆಡಿ ಇಲ್ಲ. ಸ್ವೀಟ್ ಸರ್. ಬಟ್ ಸ್ಟಿಲ್ ನೀವು ಗಿಲ್ಲಿ ಅವ್ರ ಬಗ್ಗೆ ಮಾತಾಡಿದ್ ತುಂಬಾ ಖುಷಿ ಕೊಡ್ತು. ಖಂಡಿತ ಗಿಲ್ಲಿ ಅವ್ರು ಏನೋ ಬ್ಯುಸಿ ಇರ್ತಾರೆ ಅನ್ಸುತ್ತೆ, ಬಹುಶಃ ಅದಕ್ಕೆ ರೀಚ್ ಆಗಿರಲ್ಲ. ಬಟ್ ನಿಮ್ಮ ಸಿನಿಮಾ ಇನ್ನಷ್ಟು ರೀಚ್ ಆಗ್ಲಿ ಜನಗಳಿಗೆ, ಯಾಕಂದ್ರೆ ಒಳ್ಳೆ ಕಂಟೆಂಟ್ ಸಿನಿಮಾ ಅಂತ ಹೇಳಿದ್ರಿ. ಸರ್ಕಾರಿ ಶಾಲೆ ಪ್ರತಿ ಒಬ್ರು ಇದುವರೆಗೂ ಯಾರು ನೋಡಿದಾರೋ ಅಟ್ಲೀಸ್ಟ್ ಒಬ್ರು ಚೆನ್ನಾಗಿಲ್ಲ ಅಂತ ಹೇಳಿಲ್ಲ ಮೇಡಮ್. ಒಬ್ರು ಹೇಳಿಲ್ಲ. ಯಾಕಂದ್ರೆ ಸಾವಿರಾರು ಜನ ನೋಡಿದ್ರು, ಪ್ರತಿಯೊಬ್ರು ಅದ್ರ ಬಗ್ಗೆ ಒಂದು ಒಳ್ಳೆ ರೆಸ್ಪಾನ್ಸ್ ಇದೆ. ಅದ್ರ ಬಗ್ಗೆ ನಮಗೆ ತುಂಬಾ ಖುಷಿ ಇದೆ. ನಿಮ್ಮ ಎಂಟೈರ್ ಸಿನಿಮಾ ತಂಡಕ್ಕೆ ಒಳ್ಳೆದಾಗಲಿ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಕೇಳಿಸ್ಕೊಂಡ್ರಲ್ಲ, ಗುಣ ಅವರ ಮಾತಿದಾಗಿತ್ತು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಪೂಜಾ ಶಿವಕುಮಾರ್.